ವೀಕ್ಷಕರೇ, ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಂಕರಗೌಡ. ವೀಕ್ಷಕರೇ, ಇವತ್ತಿನ ವಿಡಿಯೋನಲ್ಲಿ ಈ ವಿಶೇಷವಾದ ಬಗ್ಗೆ ಮಾತನಾಡೋಣ. ಅದೇನು ಅಂದರೆ, ಬೆಂಗಳೂರು ಅಂದರೆ ಇದೊಂದು ದುಬಾರಿ ಸಿಟಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಇಲ್ಲಿ ಬಂದು ಕಷ್ಟಪಟ್ಟು ದುಡಿಯೋರಿಗೆ, ನೆಮ್ಮದಿಯ ಜೀವನ ಕಟ್ಕೋಬೇಕು ಅಂತ ಕನಸು ಹೊತ್ತಿರೋರಿಗೆ, ಕನಸನ್ನು ಕಟ್ಟಿಕೊಂಡಿರೋರಿಗೆ, ನ್ಯಾಯಯುತವಾಗಿ ಬದುಕಬೇಕು ಅನ್ನೋರಿಗೆ ಬೆಂಗಳೂರು ಒಂದು ಅವಕಾಶಗಳ ದೊಡ್ಡ ಸಮುದ್ರ. ಅದರಲ್ಲೂ ಅಲ್ಪ ಸ್ವಲ್ಪ ವಿದ್ಯಾವಂತರಾಗಿ ಹಳ್ಳಿನಲ್ಲಿ ಹೆಚ್ಚು ದುಡಿಮೆ ಮಾಡಲಿಕ್ಕೆ ಆಗದೇ ಇರೋರು, ಹಳ್ಳಿನಲ್ಲಿ ಜಮೀನು ಕಡಿಮೆ ಇರುವಂಥವರು, ಎಷ್ಟು ದುಡಿದ್ರೂ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಸಾಕಾಗ್ದಿರ್ತಕ್ಕಂಥ ಒಂದು ಸಂದರ್ಭಗಳು, ಇಂಥವರೆಲ್ಲ ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸ್ತೀವಿ. ಇಲ್ಲಿಗೆ ಬಂದು ನಾವು ಅಲ್ಲಿ ಒಂದು ಚಿಕ್ಕ ಪುಟ್ಟ ಕಾರ್ಖಾನೆಯಲ್ಲಿ, ಗಾರ್ಮೆಂಟ್ಸ್ಗಳಲ್ಲಿ 10,000ಕ್ಕೆ 15,000 ರೂಪಾಯಿಗೆ ಕೆಲಸಕ್ಕೆ ಸೇರ್ಕೊಳ್ತೀವಿ. ನಾವು ಬರಬೇಕಾದ್ರೆ ಒಂದು ದೊಡ್ಡ ಕನಸನ್ನು ಹೊತ್ಕೊಂಡ್ಬಂದಿರ್ತೀವಿ. ಬೆಂಗಳೂರಿಗೆ ಹೋಗಿ ಏನಾದ್ರು ನಾವು ಸಾಧನೆ ಮಾಡಬೇಕು, ನಾವು ಜೀವನ ಕಟ್ಕೋಬೇಕು, ನಮ್ಮ ಮಕ್ಳಿಗೆ ದೊಡ್ಡ ವಿದ್ಯಾಭ್ಯಾಸ ಕೊಡಿಸ್ಬೇಕು, ನಾವು ಒಂದು ಸೈಟ್ ತಗೋಬೇಕು, ಒಂದು ಮನೆ ಕಟ್ಕೋಬೇಕು ಅಂತ ಪ್ರತಿಯೊಬ್ಬರು ಆಸೆ ಹೊತ್ತಿರ್ತೀವಿ. ಆ ಆಸೆ ಹೊತ್ಕೊಂಡೆ ನಾವು ಬೆಂಗಳೂರು ಕಡೆಗೆ ಬರ್ತೀವಿ. ಬೆಂಗಳೂರಿಗೆ ಬಂದು 10,000 15,000 ಸಂಬಳ ಕೊಡೋ ಕೆಲಸಕ್ಕೆ ಸೇರ್ಕೊಳ್ತೀವಿ. ಅದರೊಳಗೆ ಹೆಚ್ಚಾಗಿ ನಮ್ಮನ್ನ ಕೈ ಬೀಸಿ ಕರೆಯೋದು ಗಾರ್ಮೆಂಟ್ಸ್ ಅಂತ ದೊಡ್ಡ ಇಂಡಸ್ಟ್ರೀಸ್. ಸೊ ಇದು ನಮಗೆ ಪ್ರತಿಯೊಬ್ಬರಿಗೂ ಕೆಲಸ ಕೊಡುತ್ತೆ. ಒಬ್ಬ ಹೆಲ್ಪರ್ಗೂ ಕೆಲಸ ಕೊಡುತ್ತೆ, ಒಬ್ಬ ಟೈಲರ್ಗೂ ಕೆಲಸ ಕೊಡುತ್ತೆ, ಒಬ್ಬ ಪ್ಯಾಕರು, ಒಬ್ಬ ಇಸ್ತ್ರಿ ಮಾಡೋರು, ಪ್ರತಿಯೊಬ್ಬರಿಗೂ ಕೆಲಸ ಕೊಡುತ್ತೆ. ಇದಕ್ಕೆಲ್ಲ ಯಾವ ಡಿಗ್ರಿ ಮಾಡೋ ಅವಶ್ಯಕತೆ ಇಲ್ಲ. ಸಾಮಾನ್ಯ ವಿದ್ಯಾವಂತರು ಬಂದು ಅಲ್ಲಿ ಕೆಲಸ ಮಾಡ್ಬೋದು, ಅವಿದ್ಯಾವಂತರು ಬಂದು ಕೆಲಸ ಮಾಡ್ಬೋದು. ಅದಕ್ಕೆ ಪ್ರಾಮಾಣಿಕತೆ ಇರಬೇಕು, ಪರಿಶ್ರಮ ಬೇಕು. ಇವೆರಡನ್ನು ಇಟ್ಕೊಂಡು ನಾವು ಬೆಂಗಳೂರಿನಲ್ಲಿ ಹೇಗೆ ನಾವು ಜೀವನ ಕಟ್ಕೋಬೋದು, ಈ ಬರೋ ಸಂಬಳದಲ್ಲಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಹೇಗೆ ಕೊಡಿಸ್ಬೋದು, ಇಷ್ಟೆಲ್ಲ ಹೊತ್ತು ನಾವು ಒಂದು ಸೈಟ್ ತಗೊಂಡು ಒಂದು ಮನೆ ಕಟ್ಕೊಂಡು ಒಂದು ನೆಮ್ಮದಿ ಜೀವನ ಹೇಗೆ ಕಾಣ್ಬೋದು, ಅದಕ್ಕೆ ನಾವು ಏನೇನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ನಾವು ಮೊದಲು ಬೆಂಗಳೂರಿಗೆ ಬಂದ ನಂತರ 5 ತಪ್ಪುಗಳನ್ನು ಮಾಡ್ತೀವಿ. ಆ 5 ತಪ್ಪು ಯಾವ್ಯಾವುದು ಅನ್ನೋದನ್ನು ಮೊದಲು ನೋಡಿಬಿಟ್ಟು ನಂತರ ಮುಂದಕ್ಕೆ ಹೋಗೋಣ. 1, ನಾವು ಊರಿನಿಂದ ಬೆಂಗಳೂರಿಗೆ ಒಂದು ಕೆಲಸಕ್ಕೆ ಅಂತ ಬಂದ ಮೇಲೆ ನಾವು ಪದೇ ಪದೇ ಊರಿಗೆ ಹೋಗ್ತೀವಿ. ತಿಂಗಳಿಗೊಂದು ಸಾರಿ, 1.5 ತಿಂಗಳಿಗೊಂದು ಸಾರಿ, ಈ ರೀತಿ ನಾವು ಪದೇ ಪದೇ ಊರಿಗೆ ಹೋಗ್ತೀವಿ. ಉದಾಹರಣೆ, ಬೆಂಗಳೂರಿಂದ ಮೈಸೂರಿಗೆ, ಮಂಡ್ಯ, ಮೈಸೂರು, ತುಮಕೂರು, ಚಿತ್ರದುರ್ಗ ಈ ಕಡೆ ಅಂತ ತಿಳ್ಕೊಳ್ಳಿ. ಇಲ್ಲಿಂದ ಹೋಗಲಿಕ್ಕೆ ಬಸ್ ಚಾರ್ಜ್ ಎಷ್ಟಾಗುತ್ತೆ? ಒಬ್ಬ ಮನುಷ್ಯನಿಗೆ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಅಂದರೆ 400ರಿಂದ 500 ರೂಪಾಯಿ ಬೇಕು. ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಇಬ್ಬರು ಹೋಯ್ತೀನಿ ಅಂದರೆ 1,000 ಬೇಕು. ಅದರೊಳಗೆ ಇವಾಗ ಏನೋ ಹೆಂಗಸ್ರಿಗೆ ಫ್ರೀ ಇದೆ, ನಡೀತೈತೆ. ಅದನ್ನು ಬಿಟ್ಟು ಮಾತಾಡೋಣ, ಫ್ರೀ ಅನ್ನೋ ಪದ ಬೇಡ ಇಲ್ಲಿ. ಸೊ ಅಲ್ಲಿಗೆ ಹೋಗ್ತೀವಿ. ಊರಿಗೆ ಹೋದ್ಮೇಲೆ ಅಲ್ಲಿ ಸ್ನೇಹಿತರು ಸಿಗ್ತಾರೆ, ಸಂಬಂಧಿಕರು, ಅದು ಇದು ಅಂತ ಹೇಳಿ ಅನೇಕ ಖರ್ಚುಗಳನ್ನು ಮಾಡ್ತೀವಿ ನಾವು. ಈ ಖರ್ಚು ಅದು ಇದೆಲ್ಲ ಸೇರಿದರೆ 4ರಿಂದ 5,000 ರೂಪಾಯಿ ಆಗುತ್ತೆ ಒಂದು ಸಾರಿ ಊರಿಗೆ ಹೋಗಿ ಬರೋಕ್ಕೆ. ಹೋದ್ಮೇಲೆ ನಾವು ಊರಿಗೆ ಹೋದ್ಮೇಲೆ 3 ದಿನ ಆಗ್ಬೋದು, 4 ದಿನ ಆಗ್ಬೋದು. ಆ 3 ದಿನ 4 ದಿನ ರಜಾ ಆಗ್ತೀವಿ ಇಲ್ಲಿ ಕೆಲಸಕ್ಕೆ. ಅದ್ರದ್ದು ಎಷ್ಟು ನಮ್ಮ ಕೂಲಿ ಹೋಯ್ತಿಲ್ಲಿ? ಅದೊಂದು 5,000 ರೂಪಾಯಿ ಹೋಯ್ತು. ಅಲ್ಲಿಗೆ ಒಂದು ಸಾರಿ ನಾವು ಊರಿಗೆ ಹೋಗಿ ಬರೋದಕ್ಕೆ 10,000 ರೂಪಾಯಿ ನಮಗೆ ಲಾಸು. ಈ 10,000 ರೂಪಾಯಿ ನಾವು ಉಳಿಬೇಕು ಅಂದಾಗ ನಾವು ಊರಿಗೆ ಹೋಗೋದು ಕಡಿಮೆ ಮಾಡ್ಬೇಕು. ಹಬ್ಬ ಹರಿದಿನ ಅಂತ ಹೋಯ್ತೀವಿ. ಯಾವುದು ಹಬ್ಬ ಹರಿದಿನ? ಹಬ್ಬ ಹರಿದಿನ ಅಲ್ಲೇ ಮಾಡಬೇಕು ಅಂತಿಲ್ಲ, ಇಲ್ಲೇ ಮಾಡಿ. ಭಗವಂತ ಎಲ್ಲ ಕಡೆ ಇದ್ದಾನೆ. ಅದನ್ನು ನಿಲ್ಲಿಸಿ. ಮೊದಲು ಮದುವೆ, ಯಾರೋ ಸಾತ್ರು, ತಿಥಿ ಅಂತ, ಮತ್ತು ಯಾವುದೋ ಇನ್ನೊಂದು ಪ್ರೋಗ್ರಾಮ್ ಅಂತೆ, ನಿಮ್ಗೆ ತುಂಬ ಹತ್ರವಾಗಿ ಯಾರಿದ್ದಾರೋ ಅಂಥವ್ರು ಮದುವೆಗೆ ಹೋಗಿ, ಅಂಥವ್ರು ಯಾವುದಾದ್ರು ಒಂದು ಪ್ರೋಗ್ರಾಮ್ ಇದ್ರು ಹೋಗಿ. ಜೊತೆಯಲ್ಲಿ ಹೋಗಬೇಡಿ, ದಂಪತಿಗಳು ಫ್ಯಾಮಿಲಿ ಸಮೇತ ಹೋಗಬೇಡಿ. ಯಾರಾದರೂ ಫ್ಯಾಮಿಲಿಯಲ್ಲಿ ಒಬ್ಬರು ಹೋಗಿಬಿಟ್ಟು ಬನ್ನಿ. ತುಂಬ ನಮಗೆ ಖರ್ಚು ಉಳಿತೈತೆ. ಇದು ನಾವು ಮಾಡ್ತಾರೆ ಮೊದಲನೇ ತಪ್ಪು. ಯಾವತ್ತು ನಾವು ಪದೇ ಪದೇ ಊರಿಗೆ ಹೋಗೋದು ನಿಲ್ಲಿಸ್ತೀವೋ ಆವತ್ತು ನಮಗೆ ಉದ್ಧಾರ ಆಗೋದು ಮೊದಲನೇ ಪಾಯಿಂಟು. 2ನೇದು, ನಾವು ಕೆಲಸಕ್ಕೆ ಅಂತ ಬರ್ತೀವಿ. ಕೆಲಸಕ್ಕೆ ಬರಬೇಕಾದ್ರೆ ನಾವು ಒಂದು ಬಾಡಿಗೆ ಮನೆ ಹುಡುಕ್ಲಿಕ್ಕೆ ಹೋಗ್ತೀವಿ. ಇರೋದೇ ಗಂಡ ಹೆಂಡತಿ 2 ಮಕ್ಕಳು. ಆದರೆ ನಾವು ಹುಡ್ಕೋದು 5,000ದಿಂದ 8,000 10,000 ರೂಪಾಯಿ ಬಾಡಿಗೆ ಮನೆ ಹುಡ್ಕೋಕೆ ಹೋಗ್ತೀವಿ. ಆ ಮನೆ ಹುಡ್ಕೋದು ಬೇಡಿ. ನಾವಿಲ್ಲಿ ಬಂದಿರೋದು ಬದುಕು ಕಟ್ಟಿಕೊಳ್ಳಲಿಕ್ಕೆ, ದುಡಿಲಿಕ್ಕೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ, ನಾವೊಂದು ಏನಾದರೂ ಇಲ್ಲಿ ಸಾಧನೆ ಮಾಡೋಕ್ಕೆ ಬಂದಿರೋದು. ನೀವು ಬರಬೇಕಾದ್ರೆ ಒಂದು ಅರಮನೆ ಅಂತ ಮನೆ ಹುಡುಕಬೇಡಿ. 3ರಿಂದ 4,000 ರೂಪಾಯಿಗೆ ಒಂದು ಸೀಟ್ ಮನೆ ಸಿಕ್ಕಿದ್ರೆ ಸಾಕು. ಒಂದು ವ್ಯವಸ್ಥಿತವಾಗಿರಬೇಕು, ನೀರೆಲ್ಲ ಅಂಥದ್ದು ಮನೆಗೆ ಹೋಗಿ ನಾವು ಹುಡುಕಿ. ಮನೆ ಆಯಿತು. ಮನೆ ಆದಮೇಲೆ ಏನು ಮಾಡ್ತೀವಿ ನಾವು? ಒಂದು ಫ್ರಿಜ್ ತಗೊಳ್ಳೋಣ ಅಂತೀವಿ, ಒಂದು ವಾಷಿಂಗ್ ಮಿಷಿನ್ ತಗೊಳ್ಳೋಣ ಅಂತೀವಿ, ಒಂದು TV ತಗೊಳ್ಳೋಣ ಅಂತೀವಿ. ಇವೆಲ್ಲವನ್ನು ನಿಲ್ಲಿಸಿ ಮೊದಲು ದುಡಿಯೋದನ್ನು ಸ್ಟಾರ್ಟ್ ಮಾಡಿ. ಬಂದ ಹಣವನ್ನು ನಾವು ಉಳಿಸಿ ಅದನ್ನು ಸೇವ್ ಮಾಡೋದು ಕಲ್ತ್ಕೊಳ್ಳಿ. ಫ್ರಿಜ್ ಇದ್ದರೆ, ವಾಷಿಂಗ್ ಮಿಷಿನ್ ಇದ್ದರೆ, TV ಇದ್ದರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಇದು ಮೊದಲನೇ ತಪ್ಪು. ಇಂಥ ಐಭೋಗದ ವಸ್ತುಗಳಿಗೆ ಮಾರು ಹೋಗಬೇಡಿ. 3ನೇದು, ರಾತ್ರಿ ಹೊತ್ತು TV ನೋಡೋದು ನಿಲ್ಲಿಸಿ. ಮನೆಗೆ TVನೇ ತಂದು ಇಡಬೇಡಿ. ಮನೇಲಿ TV ಇದ್ದರೆ ನಾವು ಪಿಕ್ಚರ್ ನೋಡೋಕ್ಕೂ ಕೂತ್ಕೊಳ್ತೀವಿ, ಸೀರಿಯಲ್ ನೋಡೋಕೆ ಕೂತ್ಕೊಳ್ತೀವಿ. ಮಕ್ಕಳು ಕೂತ್ಕೊಳ್ತಾವೆ ಬಂದು.
ಆಗ ಮಕ್ಕಳು ಓದೋದಿಲ್ಲ. ಸೀರಿಯಲ್ ನೋಡ್ತಾ ಇರೋರು ಯಾರು ಇವತ್ತು ಉದ್ಧಾರ ಆಗಿಲ್ಲ. ಮನೇಲಿ ಯಾರು ಟಿವಿ ಇಟ್ಕೊಂಡಿಲ್ಲ ಅವ್ರ ಮನೇಲಿ ಮಕ್ಕಳು ಚೆನ್ನಾಗಿ ವಿದ್ಯಾವಂತರಾಗಿದ್ದಾರೆ. ಸೀರಿಯಲ್ ನೋಡೋದ್ರಿಂದ ಮನೆ ಹಾಳಾಯ್ತದೆ. ನಾವು ಟೈಮು ಆ ಸೀರಿಯಲ್ ನೋಡಲಿಕ್ಕೆ ಅಂತಲೇ 2 ಅವರ್ 3 ಅವರ್ ವೇಸ್ಟ್ ಮಾಡ್ತೀವಿ. ಅದ್ರ ಬದಲು ಆ 2-3 ಅವರು ನಮ್ಮ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಪ್ರಯತ್ನ ಪಡಿ. 4ನೇದು, ನಾವು ಹೊರಗಡೆ ಊಟ ಮಾಡೋದು ಕಡಿಮೆ ಮಾಡಿ. ಮನೆಯಿಂದನೇ ನಾವು ಊಟ ಕಟ್ಕೊಂಡು ಹೋಗ್ಬೇಕು. ಕಾಫಿ ಟೀ ಹೊರಗಡೆ ಕುಡಿಬಾರ್ದು. ಯಾಕೆಂದರೆ ಒಂದು ಕಾಫಿ ಟೀ 10ರಿಂದ 15 ರೂಪಾಯಿ ಆಗೈತೆ. ಒಂದು ದಿನಕ್ಕೆ ಒಬ್ಬ ಮನುಷ್ಯ 2 ಕಾಫಿ ಕುಡಿದ್ರೆ 30 ರೂಪಾಯಿ ಆಯಿತು. ಗಂಡ ಹೆಂಡ್ತಿರಿಗೆ ಸೇರ್ಕೊಂಡ್ರೆ 60 ರೂಪಾಯಿ ಆಯಿತು. ಬರೀ ಟೀ ಚಾರ್ಜ್ 60 ರೂಪಾಯಿ ಆಯಿತು. ನಾವು ದುಡಿಯೋಕ್ಕೆ ಬಂದಿರೋದು 200-500 ರೂಪಾಯಿ ಕೂಲಿಗೆ. ಒಂದು ಸಾರಿ ಊಟಕ್ಕೆ ಹೋದರೆ 70 ರೂಪಾಯಿ 80 ರೂಪಾಯಿ ಒಂದು ಊಟ ಆಯ್ತದೆ. ಆದ್ದರಿಂದ ಊಟ ತಿಂಡಿ ಕಾಫಿನ ಹೊರಗಡೆ ಮಾಡೋದನ್ನು ನಿಲ್ಲಿಸಿ ಅವೆಲ್ಲವೂ ಮನೆಯಲ್ಲೇ ಆಗಬೇಕು. 5ನೇ ಪಾಯಿಂಟ್ ಏನು ಅಂದರೆ, ಸಿಟಿಗೆ ಬಂದ ತಕ್ಷಣ ಒಂದು ಒಳ್ಳೆ ಮೊಬೈಲ್ ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. 15,000 20,000 30,000 ಕೊಟ್ಟು ಆ ಮೊಬೈಲ್ ತಗೊಳ್ಳೋದು ನಿಲ್ಲಿಸಿ ಯಾವುದಾದ್ರು ಒಂದು ಚಿಕ್ಕ ಕೀಪ್ಯಾಡ್ ಮೊಬೈಲ್ ಇದ್ರೆ ಸಾಕು. ದೊಡ್ಡ ಮೊಬೈಲ್ ತಗೊಂಡ್ರೆ ರೀಚಾರ್ಜ್ ಜಾಸ್ತಿ ಮಾಡಬೇಕಾಗ್ತದೆ. 500-600 ರೂಪಾಯಿ ರೀಚಾರ್ಜ್ ಮಾಡಬೇಕಾಗ್ತದೆ. ಅದರಿಂದ ನಾವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ಗಳನ್ನ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಮನೆಯಲ್ಲಿ ನಮ್ಮ ಮಕ್ಕಳು ಮಾಡೋಕ್ಕೆ ಅದು ಮೊಬೈಲ್ ತಗೊಂಡು ಅವು ಮಾಡೋಕ್ಕೆ ಪ್ರಯತ್ನ ಪಡ್ತವೆ. ಇದೆಲ್ಲ ಟೈಮ್ ಹಾಳಾಗುತ್ತೆ ಇದರಿಂದ. ಈ ರೀತಿ ನಾವು ವೈಭೋಗದ ವಸ್ತುಗಳನ್ನು ಬಳಸೋದನ್ನು ನಾವು ಕೈ ಬಿಡಬೇಕು. ಅಕ್ಕಪಕ್ಕದ ನೆರೆಯವರು ನೋಡಿ ನಾವು ಒಳ್ಳೆಯದನ್ನು ಮಾತ್ರ ಕಲ್ತ್ಕೋಬೇಕು. ಅವರು ದುಡ್ಡಿರೋರು ಸಾಯಂಕಾಲ ಆದರೆ ಶಾಪಿಂಗ್ ಅಂತ ಹೋಗ್ತಾರೆ, 1000 ರೂಪಾಯಿ ಖರ್ಚು ಮಾಡ್ಕೊಂಬರ್ತಾರೆ. ನಮ್ಮ ಹತ್ರ ಶಕ್ತಿ ಇದೆಯಾ? ಇಲ್ಲ. ನಾವು ಅಂಥವೆಲ್ಲ ಶಾಪಿಂಗ್ಗಳನ್ನು ನಿಲ್ಲಿಸಬೇಕು. ಅದು ಮಾಡಲಿಕ್ಕೆ ಹೋಗ್ಬಾರ್ದು. ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಏನಿದೆಯೋ ಅಲ್ಲಿಂದ ತಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಖರ್ಚು ಮಾಡಬೇಕು. ಈ 5 ತಪ್ಪುಗಳನ್ನು ನಾವು ಮೊದಲು ನಿಲ್ಲಿಸ್ಬೇಕು. 6ನೇದು ಯಾವುದಪ್ಪ ಅಂದರೆ, ಈ ಕುಡುಕರು ಆಲ್ಕೋಹಾಲ್ ಕುಡಿಯೋರು ಯಾರು ಇದ್ದರೆ ಗಂಡಂದಿರು ಅವರನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ಕುಡಿದೇ ಇರೋ ಥರ ನೋಡ್ಕೊಳ್ಳಿ. ಯಾಕೆಂದಾಗ ಇಲ್ಲಿ ದುಡ್ಡನ್ನು ಇಲ್ಲೇ ಕುಡಿದು ಹಾಳಾದರೆ ನಾವು ಮತ್ತೆ ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಬಂದದ್ದು ಉಪಯೋಗ ಇಲ್ಲ, ವೇಸ್ಟ್ ಆಗುತ್ತೆ. ಯಾಕೆಂದರೆ ಬೆಂಗಳೂರು ನಗರ ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರೋದು ಅಂತಂದರೆ ಅದು ಬೆಂಗಳೂರು ನಗರ. ಇಲ್ಲಿ ಬೆಂಗಳೂರಿಗೆ ದಿನಕ್ಕೆ 1000 ಜನ ಬರ್ತಾರೆ. ಬೆಂಗಳೂರು ಪ್ರತಿಯೊಬ್ಬರಿಗೂ ಇಲ್ಲಿ ಜಾಗ ಕೊಡುತ್ತೆ, ಕೆಲಸ ಕೊಡುತ್ತೆ, ಊಟ ಕೊಡುತ್ತೆ, ವಿದ್ಯೆ ಕೊಡುತ್ತೆ, ಆರೋಗ್ಯ ಕೊಡುತ್ತೆ. ಬೆಂಗಳೂರು ಒಂದು ದೊಡ್ಡ ದೇವಸ್ಥಾನ ಇದ್ದಂಗೆ. ಇಲ್ಲಿ ಯಾರು ಬೆಂಗಳೂರನ್ನ ಪ್ರೀತಿಸ್ತವ್ರೋ, ನೈತಿಕವಾಗಿ ಪ್ರಾಮಾಣಿಕವಾಗಿ ದುಡಿತವ್ರೋ, ಪರಿಶ್ರಮ ಪಡ್ತವ್ರೋ ಅಂಥವ್ರನ್ನ ಬೆಂಗಳೂರು ಕೈ ಹಿಡಿದು ಮೇಲೆ ಕೆತ್ತುತ್ತೆ. ಇಲ್ಲಿ ಯಾರು ಶ್ರಮ ಪಡೋದಿಲ್ವೋ, ಅನ್ಯಾಯದಲ್ಲಿ ದುಡಿಬೇಕು ಅಂತ ಪ್ರಯತ್ನ ಪಡ್ತಾರೋ ಅಂಥವ್ರನ್ನ ಯಾವುದೇ ಕಾರಣದಲ್ಲೂ ಬೆಂಗಳೂರು ಇಟ್ಕೊಳ್ಳೋದಿಲ್ಲ. ಬೆಂಗಳೂರಿಗೆ ಬಂದು ಕಷ್ಟಪಟ್ಟು ದುಡಿದ್ರವರು ಇವತ್ತು ಇಲ್ಲಿ ಸೈಡ್ ತಗೊಂಡು ಮನೆ ಕಟ್ಕೊಂಡು ಮಕ್ಕಳಿಗೆ ಇಂಜಿನಿಯರ್ಗಳನ್ನ ಓದಿಸ್ಕೊಂಡ್ರವ್ರನ್ನ ಕಣ್ಣಾರೆ ನೋಡಿ. ಬೆಂಗಳೂರಿನಲ್ಲಿ ನಾವು ಏನು ಮಾಡೋಕ್ಕಾಗೋದಿಲ್ಲ, ಬೆಂಗಳೂರನ್ನ ದುಡಿಯೋಕ್ಕಾಗೋದಿಲ್ಲ ಅಂತೇಳಿ ಊರಿಗೆ ಹೋಗಿರೋರು ಯಾರು ಏನೂ ಮಾಡೋಕ್ಕಾಗಿಲ್ಲ. ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡ್ಸೋಕ್ಕಾಗಿಲ್ಲ. ಅವರು ಸೈಡ್ ತಗೊಳ್ಳೋದು ಬೇಡ, ಮನೆ ಕಟ್ಕೊಳ್ಳೋದು ಬೇಡ. ಬೆಂಗಳೂರಲ್ಲಿ ಬದುಕಿಲ್ಲ ಅನ್ನೋರು ಇನ್ನೆಲ್ಲೂ ಬದುಕೋಕ್ಕೆ ಸಾಧ್ಯ ಇಲ್ಲ. ತಾತ್ತಿರೋ ಇಲ್ಲ ಅಪ್ದಿರೋ ಆಸ್ತಿ ಮಾಡಿಟ್ರೆ ಆ ಆಸ್ತಿನಲ್ಲಿ ಏನಾದ್ರೂ ದುಡಿದು ಬದುಕಿದ್ರೆ ಮಾತ್ರ ಬದುಕೋಕ್ಕೆ ಸಾಧ್ಯ. ಶ್ರಮಪಟ್ಟು ದುಡಿದು ಬದುಕಿರೋರು ತುಂಬ ಕಡಿಮೆ. ಆದ್ದರಿಂದ ಬೆಂಗಳೂರಿಗೆ ಬರೋರು ಬೆಂಗಳೂರು ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಡುತ್ತೆ. ಇದು ದೊಡ್ಡದು ಸಮುದ್ರ. ಈ ಸಮುದ್ರದೊಳಗಡೆ ಬಂದು ಈಜಾಡ್ಬೋದು. ಇಲ್ಲಿ ಬೇಕಾದ ರೀತಿ ಕೆಲಸ ಸಿಗ್ತವೆ. ಕೆಲಸ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಪ್ರತಿಯೊಬ್ಬರಿಗೂ ಕೆಲಸ ಸಿಗುತ್ತೆ. ಇಲ್ಲಿ ಬದುಕಿಲ್ಲ ಅಂದರೆ ಬೇರೆಲ್ಲೂ ಬದುಕಾಗಲ್ಲ. ಆದ್ದರಿಂದ ನಾವು ಬದುಕು ಕಟ್ಕೋಬೇಕು ಅಂದಾಗ ಬೆಂಗಳೂರು ತುಂಬ ಒಳ್ಳೆಯದು. ಇವಾಗ ಮೊದಲು ಗಾರ್ಮೆಂಟ್ಸಿಂದ ತಗೊಳ್ಳೋಣ. ಗಾರ್ಮೆಂಟ್ಸಲ್ಲಿ ಒಬ್ಬ ಹೆಲ್ಪರ್ಗೆ 10,000ರಿಂದ 12,000 ರೂಪಾಯಿ ಕೊಡ್ತಾರೆ. ಟೈಲರ್ಗೆ 15,000ರಿಂದ 17,000 ರೂಪಾಯಿ ಕೊಡ್ತಾರೆ. ಒಬ್ಬರು ಹೆಲ್ಪರು, ಒಬ್ಬರು ಟೈಲರು ಅಂತ ನಾವು ಲೆಕ್ಕ ತಟ್ಕೊಳ್ಳೋಣ. ಹೆಲ್ಪರ್ಗೆ 12,000 ರೂಪಾಯಿ ಸಂಬಳ, ಟೈಲರ್ಗೆ 15,000 ರೂಪಾಯಿ ಸಂಬಳ. ಅಲ್ಲಿಗೆ ಓವರಾಲು 27,000 ರೂಪಾಯಿ ಆಯಿತು. ಓಕೆ, ಅವರೇಜ್ ನಾವು 25,000 ರೂಪಾಯಿ ತಗೊಳ್ಳೋಣ. 25,000 ರೂಪಾಯಿ ಸಂಬಳದಲ್ಲಿ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಉಳಿತಾಯ ಮಾಡಬೇಕು? 25,000 ಸಂಬಳ ಬಂದಿದೆ ಅಂದರೆ ಮನೆಗೆ 4ರಿಂದ 5,000 ರೂಪಾಯಿ ಬಾಡಿಗೆ ಕೊಡಬೇಕು. ಇದು 4,000 ರೂಪಾಯಿ ಊಟಕ್ಕೆ ಖರ್ಚಿಗೆ ಎತ್ತಿಡಬೇಕು. 9,000 ರೂಪಾಯಿ ಆಯಿತು. 1,000 ರೂಪಾಯಿ ಕರೆಂಟ್ ಬಿಲ್ಲು, ಮೊಬೈಲ್ ರೀಚಾರ್ಜ್ ಮಾಡೋಕ್ಕೆ 1,000 ರೂಪಾಯಿಗೆ 10,000 ರೂಪಾಯಿ ಆಯಿತು. ಇನ್ನು 2,000 ರೂಪಾಯಿ ಟ್ರಾನ್ಸ್ಪೋರ್ಟು ಅಂತ ಅಂದರೆ ನೀವು ಕೆಲಸದಿಂದ ಮನೆಯಿಂದ ಕೆಲಸಕ್ಕೆ ಹೋಗಲಿಕ್ಕೆ ಚಾರ್ಜ್ ಒಂದು ಇಟ್ಕೊಳ್ಳೋಣ, ಅದೊಂದು 2,000 ರೂಪಾಯಿ. ಅಲ್ಲಿಗೆ 12,000 ರೂಪಾಯಿ ಆಯಿತು. ಇನ್ನು 2,000 ರೂಪಾಯಿ ತರಕಾರಿ, ಮಧ್ಯೆ ವಾರಕ್ಕೊಂದ್ಸಾರಿ ಏನಾದ್ರು ಸ್ಪೆಷಲ್ ಮಾಡೋಂಗಿದ್ರೆ ಅದಕ್ಕೊಂದು 2,000 ರೂಪಾಯಿ ಇಡ್ತೀನಿ, 14,000 ರೂಪಾಯಿ ಆಯಿತು. ಇನ್ನೂ 1,000 ರೂಪಾಯಿ ಸಣ್ಣ ಪುಟ್ಟ ಖರ್ಚುಗಳು ಬರ್ತವೆ. ಯಾರಿಗಾದ್ರೂ ಹುಷಾರಿಲ್ಲದೆ ಇರ್ಬೋದು, ಅದು 15,000 ರೂಪಾಯಿ ಆಯಿತು. 2,000 ರೂಪಾಯಿ ಹಣವನ್ನು ಮನೆಯಲ್ಲಿ ಯಾವಾಗಲೂ ನಾವು ಇಟ್ಟಿರಬೇಕು. ಯಾಕೆಂದಾಗ ಯಾವಾಗ ಯಾರಿಗೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಕೆಲವೊಂದು ಸಾರಿ ಬೇಗ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ, ಬೇಗ ಏನಾದರೂ ನಾವು ಊರಿಗೆ ಹೋಗ್ಬೇಕಾಗ್ತದೆ. 2,000 ರೂಪಾಯಿ ದುಡ್ಡನ್ನು ಯಾವತ್ತೂ ನಾವು ಮನೆಯಲ್ಲಿ ಇಟ್ಕೊಂಡಿರ್ಬೇಕು. ಅದು 17,000 ರೂಪಾಯಿ ಆಯಿತು. ನಮ್ಗೆ ಉಳಿದದ್ದು ಎಷ್ಟಿನ್ನ 8,000 ರೂಪಾಯಿ ಉಳಿತು 25,000ದಲ್ಲಿ. ಆ 25,000ದಲ್ಲಿ 8,000 ರೂಪಾಯಿ ನಮ್ಮ ಸೇವಿಂಗ್ ಅಂತ ಇಡಬೇಕು. ಅದನ್ನೇನು ಮಾಡಿ ಆ 8,000 ರೂಪಾಯಿ
ಆರ್ ಡಿ ಅಂದರೆ ಪೋಸ್ಟ್ ಆಫೀಸಲ್ಲಿ ಪ್ರತಿ ತಿಂಗಳು 8,000 ರೂಪಾಯಿ ಆರ್ ಡಿ ಕಟ್ಟಿಗೆ ಬನ್ನಿ. ಇಲ್ಲ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ಬ್ಯಾಂಕಲ್ಲಿ ನಿಮ್ಮ ಸೇವಿಂಗ್ ಅಕೌಂಟಲ್ಲಿ ಆ ದುಡ್ಡು ನೀಡಿ. ಇದು ನಿಮ್ಮ ಸಂಬಳದ ಲೆಕ್ಕಾಚಾರ ಆಯಿತು. ನೀವು ಬೆಳಿಗ್ಗೆ 9 ಗಂಟೆಗೆ ಡ್ಯೂಟಿಗೆ ಹೋಗ್ತೀರಿ, ಸಾಯಂಕಾಲ 6 ಗಂಟೆಗೆ ಡ್ಯೂಟಿ ಮಾಡಿ ಮನೆಗೆ ಬರ್ತೀರಿ. ಓವರ್ ಟೈಮ್ ಅಂತ ಸಿಗುತ್ತೆ. ಅದರಲ್ಲಿ ಒಬ್ಬರು ಓವರ್ ಟೈಮ್ ಮಾಡಿ, ಗಂಡ ಆದವನು ಓವರ್ ಟೈಮ್ ಮಾಡಲಿ. ಓವರ್ ಟೈಮ್ ಮಾಡಿದರೆ ಹೆಚ್ಚಿಗೆ ದುಡ್ಡು ಬರ್ತೈತೆ. ಒಂದು 2 ಅವರು ಓವರ್ ಟೈಮ್ ಮಾಡ್ತಾರೆ. ಹೆಂಡ್ತಿ ಮನೆಗೆ ಬರ್ತಾರೆ, ಆ ಮನೆ ಕೆಲಸ ಮಾಡ್ತಾರೆ, ಮಕ್ಕಳು ನೋಡ್ತಾರೆ, ಅವೆಲ್ಲ ಇರ್ತೈತೆ. ಆ ಓವರ್ ಟೈಮ್ ದುಡ್ಡು ನಿಮ್ಗೆ ಎಷ್ಟು ಬಂತು? ಒಂದು 3,000 ರಿಂದ 4,000 ರೂಪಾಯಿ ಓವರ್ ಟೈಮ್ ದುಡ್ಡು ಬರುತ್ತೆ. ಅದಾಯ್ತಾ? ಆ 4,000 ರೂಪಾಯಿ ನೀವು ಸೇವಿಂಗಲ್ಲೇ ಇಡ್ಬೇಕು. ಅದನ್ನು ಖರ್ಚಿಗೆ ಇಟ್ಕೋಬಾರ್ದು. ಆಯಿತು. ನೆಕ್ಸ್ಟು ಗಂಡ ಒಂದು 8 ಗಂಟೆಗೆ ಮನೆಗೆ ಬರ್ತಾನೆ. ಗಂಡನಿಗೆ ಏನು ಕೆಲಸ ಇದೆ? ಹೆಂಡ್ತಿ ಏನೋ ಅಡುಗೆ ಮಾಡೋದು, ಬಟ್ಟೆ ಒಗೆಯೋದು, ಅದು ಇದು ಕೆಲಸ ಇರ್ಬೋದು. 8 ಗಂಟೆಗೆ ಮನೆಗೆ ಬಂದವರು, ಯಾಕೆಂದಾಗ ಟೈಮ್ ಇರ್ತೈತೆ, ಮನೆ ಕಳೋದು 10 ಗಂಟೆ ಮೇಲೇ. ಆ 2 ಅವರಲ್ಲಿ ನಾವು ಮನೆಯಲ್ಲಿ ಏನಾದರೂ ನಾವು ಸೈಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಒಂದು ಉಪ್ಪಿನಕಾಯಿ ಮಾಡೋದು, ಒಂದು ಹಪ್ಪಳ ಮಾಡೋದು, ಒಂದು ಟೈಲರು. ಅಲ್ಲಿ ಯಾರಾದರೂ ನಿಮ್ಮಲ್ಲಿ ಗಂಡ ಹೆಂಡ್ತಿ ಯಾರು ಟೈಲರ್ ಆಗಿರ್ತಾರೋ ಅವರು ಹೆಣ್ಮಕ್ಳಿಗೆ ಬ್ಲೌಸ್ ಹೊಲಿಯೋಕ್ಕೆ 300 ರಿಂದ 400 ರೂಪಾಯಿ ತಗೊಳ್ತಾರೆ. ಒಂದು ಬ್ಲೌಸ್ ಹೊಲಿಯೋದು ಜಾಸ್ತಿ ಅಂದರೆ 1 ಗಂಟೆಯಿಂದ 1.5 ಗಂಟೆ ಟೈಮ್ ಬೇಕು. 2 ಗಂಟೆ ಟೈಮಲ್ಲಿ ಹಾಕೋಣ. ಒಂದು ಬ್ಲೌಸ್ ಹೊಲಿದ್ರೆ 300 ರೂಪಾಯಿ ಉಳಿತಾಯ ಆಯಿತು. ಅಲ್ಲಿ ನಿನ್ಗೆ ಓವರ್ ಟೈಮಲ್ಲಿ ಒಬ್ಬರಿಗೆ 100 ರೂಪಾಯಿ ಇಟ್ಕೊಳ್ಳೋಣ. 300 ರೂಪಾಯಿ 400 ರೂಪಾಯಿ ಆಯಿತು. 400 ರೂಪಾಯಿ ಅಂದರೆ ಒಂದು ತಿಂಗಳಿಗೆ 12,000 ರೂಪಾಯಿ. ಬೇಡ, ನಾನು 9,000 ರೂಪಾಯಿ ಹಾಕ್ತೀನಿ. 9,000 ರೂಪಾಯಿನೇ ಸೇವ್ ಆಯಿತು. ರಜಾ ದಿನಗಳು ಭಾನುವಾರ ಅಂತ ಒಂದು ಬರ್ತೈತೆ, ಇಲ್ಲ ಮತ್ತು ತಿಂಗಳಲ್ಲಂತೂ ಈ ಇಂಡಿಯಾದಲ್ಲಂತೂ ಯಾವ್ದಾದ್ರು ಒಂದು ಹಬ್ಬ ಹರಿದಿನ ಇದ್ದೇ ಇರ್ತೈತೆ, ಅದಕ್ಕೊಂದು ರಜಾ ಇರ್ತೈತೆ. 4 ಭಾನುವಾರ ಅಂತ ಹೇಳ್ಕೊಳ್ಳಿ. 4 ಭಾನುವಾರದಲ್ಲಿ ನೀವು ಏನಾದ್ರೂ ಬೇರೆ ಎಕ್ಸ್ಟ್ರಾ ಓವರ್ ಟೈಮ್ ಮಾಡೋಕ್ಕಾದ್ರೂ ಹೋಗ್ಬೋದು, ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಟೈಲರಿಂಗ್ ಕೆಲಸ ಮಾಡ್ಬೋದು ಒಂದಿನೆಲ್ಲ. ಇಲ್ಲ ಅಂತಂದರೆ ಯಾವುದಾದ್ರು ಒಂದು ಸೈಡ್ ಬಿಸ್ನೆಸ್ಸು, ಉಪ್ಪಿನಕಾಯಿ, ಹಪ್ಪಳ, ಸಾಂಬಾರು ಪೌಡ್ರು ಮಾಡಿಕೊಡೋದು, ಇವೆಲ್ಲ ಮಾಡೋದ್ರಿಂದ ಈಗ ಸಾಂಬಾರು ಪೌಡ್ರು 1 kg ನೀವು ಸಾಂಬಾರು ಪೌಡ್ರ್ ಮಾಡಿಕೊಟ್ರೆ 100 ರೂಪಾಯಿ ಸಿಗುತ್ತೆ ನಿಮ್ಗೆ ಎಕ್ಸ್ಟ್ರಾ. ನಾವು ಮನೆಗೆ ಮಾಡ್ಕೊತೀವಲ್ಲ ಅದನ್ನೇ ಜಾಸ್ತಿ ತಂದು ಮಾಡಿರಿ. ನೀವು ಮಾಡಿದ್ದ ಅಕ್ಕಪಕ್ಕದ ಮನೆಯವ್ರಿಗೆ ಕೊಡಿ. ಯಾಕೆಂದರೆ ಬೆಂಗಳೂರಿನಲ್ಲಿ 100ಕ್ಕೆ 75 ಜನ ಬಾಡಿಗೆನಲ್ಲೇ ವಾಸ ಮಾಡ್ತಾಯಿದ್ರು. ಎಲ್ಲ ಹೊರಗಡೆಯಿಂದ ಬಂದಿದ್ದಾರೆ. ಸಾಂಬಾರು ಪೌಡ್ರ್ ಮಾಡೋದು, ಹಪ್ಪಳ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಮನೆಯಲ್ಲಿ ಅನ್ನೋದು ತುಂಬ ಕಡಿಮೆ ಜನ. ಪ್ರತಿಯೊಬ್ಬರೂ ಮಾರ್ಕೆಟಿಂಗ್ ತಂದೇ ತಿಂತಾರೆ. ಆದ್ದರಿಂದ ನೀವು ಈ ಥರ ಮಾಡಿದಂಥವನ್ನ ನಿಮ್ಮ ಅಕ್ಕಪಕ್ಕದ ಮನೆಗಳಿಗೆ, ಅಕ್ಕಪಕ್ಕದ ಏರಿಯಾದಲ್ಲಿ, ರೋಡ್ನಲ್ಲಿ ಇದೆಲ್ಲ ಅಂಥವ್ರಿಗೆ ಶಾಂಪಲ್ ಕೊಡಿ. ನಾವು ಮನೇಲಿ ಮಾಡ್ತಾಯಿದ್ದೀವಿ, ನಮ್ಮ ಮನೆ ಊಟದ ಥರ ಇರ್ತೈತೆ, ನೋಡಿ ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳಿ ಸ್ವಲ್ಪ ಶಾಂಪಲ್ ಕೊಟ್ಟರೆ ನೆಕ್ಸ್ಟು ಅದು ಚೆನ್ನಾಗಿ ನೀವು ಮಾಡಿದರೆ ಅವ್ರು ನಿಮ್ಗೆ ಹೇಳ್ತಾರೆ, ನನಗೆ 1 kg ಸಾಂಬಾರು ಪೌಡ್ರ್ ಕೊಡು, 1 kg ಉಪ್ಪಿನಕಾಯಿ ಕೊಡು, ನನಗೊಂದು 4 ಪ್ಯಾಕೆಟ್ ಹಪ್ಪಳ ಕೊಡು. ಈ ರೀತಿಯಾಗಿ ಅನೇಕ ಬಿಸ್ನೆಸ್ಗಳು ಮಾಡಲಿಕ್ಕಿಲ್ಲ. ಈಗ ಮಾಡೋದ್ರಿಂದ ನಿಮಗೆ ಕಡಿಮೆ ಅಂತ 4 ವಾರದಲ್ಲಿ 1,000 ರೂಪಾಯಿ ಗಂಡ ಹೆಂಡತಿ ಇಬ್ಬರು ಒಂದು ಭಾನುವಾರ 1,000 ರೂಪಾಯಿ ದುಡಿಬೋದು. ಹೇಳ್ಬೋದು, ನಾವು ಬಟ್ಟೆ ಒಗಿಬಾರ್ದ, ಮನೆ ಒರೆಸ್ಬಾರ್ದ. ಬಟ್ಟೆ ಒಗೆಯೋದು, ಮನೆ ಒರೆಸೋದು ಇವೆಲ್ಲ ಮಾಡೋಕ್ಕಲ್ಲ ನಮಗೆ ಬಂದಿರೋದ್ರಿ. ನಾವು ದುಡಿಬೇಕು, ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಇಲ್ಲೇನೋ ನಾವು ಸಾಧನೆ ಮಾಡಬೇಕು ಅಂತ ಬಂದಿದ್ದೀವಿ. ಆದ್ದರಿಂದ ನಾವು ಇವೆಲ್ಲವನ್ನು ನಮಗೆ ಗಮನದಲ್ಲಿ ಇಟ್ಕೊಳ್ಳೋಕ್ಕಾದ್ರೆ ನಾವು ದುಡಿಯೋಕ್ಕಾಗೋದಿಲ್ಲ, ಬದುಕೋಕ್ಕಾಗೋದಿಲ್ಲ. ಯಾಕೆಂದರೆ ಊರಿನಲ್ಲಿ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಅಂತ ಇಲ್ಲಿ ಬಂದಿದ್ದೀವಿ. ಮತ್ತು ನಾವು ಇಲ್ಲೂ ನಾವು ಬದುಕೋಕ್ಕಾಗಲ್ಲ ಅಂತ ಊರಿಗೆ ಹೋಗೋದಾಗಾದರೆ ಮತ್ತೆ ಯಾಕೆ ಬರಬೇಕಾಗಿತ್ತು? ಊರಿನಲ್ಲಿರೋ ಜನ ಏನು ಮಾತಾಡ್ತಾರೆ ನಮ್ಮ ಬಗ್ಗೆ? ಇವನು ಇಲ್ಲೂ ಬದುಕನಾರ್ದದ, ಅಲ್ಲೂ ಬದುಕನಾರ್ದ್ರೆ ಮತ್ತೆ ವಾಪಸ್ ಬಂದಿದ್ದಾನೆ ಅಂತಾರೆ. ಇದು ಅವಮಾನ ಇದು. ಆದ್ದರಿಂದ ನಾವು ಈ ರೀತಿಯ ಬದುಕಲಿಕ್ಕೆ, ಒಂದು ಬದುಕಾಟ ಕಟ್ಕೊಳ್ಳಿಕ್ಕೆ ಇಂಥ ಅವಕಾಶಗಳನ್ನು ಉಪಯೋಗ ಮಾಡ್ಕೊಳ್ಳಿ. ಈಗ 9 ರಿಂದ 10,000 ರೂಪಾಯಿ ನಿಮಗೆ ಎಕ್ಸ್ಟ್ರಾ ಬಂತು ದುಡ್ಡು. ಅದು 8,000 ರೂಪಾಯಿ ನಿಮ್ಮ ಪೇಮೆಂಟಲ್ಲಿ ಉಳಿತು. ಇದು 10,000 ಅಲ್ಲಿಗೆ 18,000 ಆಯಿತು. ಓಕೆ, ಇನ್ನೂ 3,000 ನಾನು ನಿಮಗೆ ಎಕ್ಸ್ಟ್ರಾ ಖರ್ಚಿಗೆ ಅಂತ ಕೊಡ್ತೀನಿ. ಅಲ್ಲಿಗೆ 15,000 ರೂಪಾಯಿ ಆರಾಮಾಗಿ ಉಳಿಸ್ಬೋದು. ಆ 15,000 ರೂಪಾಯಿ ಏನು ಮಾಡಿ, ಪ್ರತಿ ತಿಂಗಳು 500 ರೂಪಾಯಿ ಶೇರ್ ಮಾರ್ಕೆಟಲ್ಲಿ ನಿಫ್ಟಿ ಇಂಡೆಕ್ಸ್ ಅಂತ ಇದೆ. ನೀವು ಕೆಲವು ಗೊತ್ತಿಲ್ಲ ಅಂತ ಅಂದರೆ ಕೆಲವು ಶೇರ್ ಮಾರ್ಕೆಟ್ನವ್ರನ್ನ ಇಲ್ಲಿ ನಿಮ್ಗೆ ಅಕ್ಕಪಕ್ಕದಲ್ಲಿರೋರು ಯಾರಾದರೂ ಕೇಳಿ, ಶೇರ್ ಮಾರ್ಕೆಟ್ಗೆ ಹೇಗೆ ನಾವು ಇನ್ವೆಸ್ಟ್ ಮಾಡಬೇಕು. ಶೇರ್ ಮಾರ್ಕೆಟ್ನಲ್ಲಿ ಪ್ರತಿ ತಿಂಗಳು 500 ರೂಪಾಯಿ ಕಟ್ಗೆ ಬನ್ನಿ. ಯಾವ ಶೇರ್ ತಗೊಬೇಡ ನೀವು, ಅದರೊಳಗೆ ಇಂಡೆಕ್ಸ್ಗಳವೆ. ನಿಫ್ಟಿ 50 ಅಂತ, ಗೋಲ್ಡ್ ಇಂಡೆಕ್ಸ್ ಐತೆ, ಈ ರೀತಿ ಅನೇಕ ಅವೆ. ಅದರಲ್ಲಿ 500 ರೂಪಾಯಿ ಪ್ರತಿ ತಿಂಗಳು ಕಟ್ಗೆ ಬನ್ನಿ. ಅದು ಏರಿಳಿತ ಆಗ್ತಾ ಇರುತ್ತೆ ಶೇರ್ ಮಾರ್ಕೆಟು. ನಾವು ಇನ್ವೆಸ್ಟ್ ಮಾಡ್ಬೇಕಾದ್ರೆ 1,000 ರೂಪಾಯಿ ಇನ್ವೆಸ್ಟ್ ಮಾಡಬಾರ್ದಲ್ಲಿ. ಸೇವಿಂಗ್ ಅಮೌಂಟ್ ಅಂತ 500 ರೂಪಾಯಿ ಕಟ್ತಾ ಬನ್ನಿ ನೀವು. ಅದು ನಿಮ್ಮ ಬ್ಯಾಂಕ್ ಬಡ್ಡಿಗಿಂತ, ನಾವು ಹೊರಗಡೆ ಬಡ್ಡಿಗಿಂತ 2 ರಿಂದ 3% ಬಡ್ಡಿ ಕೊಡುತ್ತೆ ಅದು. ಆದ್ದರಿಂದ 500 ರೂಪಾಯಿ ನೀವು ಶೇರ್ ಮಾರ್ಕೆಟಿಗೆ ಕಟ್ಗೆ ಬನ್ನಿ. ಇನ್ನು 1,000 ರೂಪಾಯಿ ನೀವು ಚೀಟಿ ಹಾಕಿ, ಯಾರಾದರೂ 3 ಕಡೆಯವರು ಇಲ್ಲ ನಿಮ್ಮ ಅಕ್ಕಪಕ್ಕದ ಮನೆಯವರು ಒಳ್ಳೆಯವರು ಯಾರಾದರೂ ಸಿಕ್ಕಿದರೆ ಪ್ರತಿ ತಿಂಗಳು 1,000 ರೂಪಾಯಿ ಚೀಟಿ ಹಾಕ್ತಾ ಬನ್ನಿ. ಒಳ್ಳೆಯವ್ರು ಸಿಕ್ಕಿದ್ರೆ ಮಾತ್ರ ಚೀಟಿ ಹಾಕಿ. ಯಾಕೆಂದರೆ ಅದರಲ್ಲಿ ಮೋಸಗಾರರು ಇರ್ತಾರೆ, ನಿಮಗೆ ಮೋಸ ಮಾಡ್ತಾರೆ. ಕೊನೆಯಲ್ಲಿ ಇದ್ದರೆ ಮಾತ್ರ ಕಟ್ಟಿ, ಇಲ್ಲ ಅಂದರೆ ಕಟ್ಟೋದು ಬೇಡಿ. ಇನ್ನೆಲ್ಲ ದುಡ್ಡನ್ನು ತಗೊಂಡೋಗಿ ನಿಮ್ಮ ಬ್ಯಾಂಕಲ್ಲಿ ಸೇವಿಂಗ್ ಅಕೌಂಟ್ಗೆ ಹಾಕಿ, ಇಲ್ಲ ಅಂದರೆ ಆರ್ ಡಿ ಕಟ್ಟಿಕೊಳ್ಳಿ. ಈಗ 15,000 ರೂಪಾಯಿ ದುಡ್ಡು ಒಂದು ವರ್ಷಕ್ಕೆ 1,80,000 ರೂಪಾಯಿ ಆಯಿತು. ಆ 1,80,000 ರೂಪಾಯಿ ಅಂದರೆ ನೀವು 5 ವರ್ಷ ಕಟ್ಟಿದರೆ, 5 ರಿಂದ 6 ವರ್ಷ ಕಟ್ಟಿದರೆ
ನಿಮ್ಗೆ ಹತ್ತತ್ರ ಬಡ್ಡಿ ಅದು ಇದು ಎಲ್ಲ ಸೇರಿದರೆ 10 ಲಕ್ಷ ರೂಪಾಯಿ ಬಂತು. ಅದರಲ್ಲಿ ನಿಮಗೆ ಇಬ್ಬರು ಮಕ್ಕಳು ಓದಿಸ್ಬೇಕು. ಇಬ್ಬರು ಮಕ್ಕಳು ಓದಿಸೋಕ್ಕೆ ಪ್ರತಿ ತಿಂಗಳು 5,000 ರೂಪಾಯಿ ಎತ್ತಿಡಿ, 60,000 ರೂಪಾಯಿ ಆಯ್ತು ವರ್ಷಕ್ಕೆ. ಅಂದರೆ ಒಂದು ಮಗುವಿಗೆ 30,000 ರೂಪಾಯಿ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ಬೇಡಿ ಬೆಂಗಳೂರಿಗೆ ಬಂದಮೇಲೆ. ಯಾಕೆಂದರೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿ ಉದ್ದಾರ ಆಗಿರೋರು ತುಂಬ ಕಡಿಮೆ. ಇವಾಗ ಹಿಂದೆಲ್ಲ ಚೆನ್ನಾಗಿ ಪಾಠ ನಡೀತಾ ಇತ್ತು, ಅವ್ರು ಓದಿದ್ದಾರೆ. ನಾವು ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಆಗಿದ್ದಾರೆ. ಬಟ್ ಇವತ್ತಿನಲ್ಲಿ ಗೌರ್ಮೆಂಟ್ ಸ್ಕೂಲು ಚೆನ್ನಾಗಿ ನಡೆಯುತ್ತಾ ಇಲ್ಲ. ಅದರಿಂದ ಅಲ್ಲಿ ನಿಮ್ಮ ಮಕ್ಕಳನ್ನು ಸಹ ಅಲ್ಲಿ ಸೇರಿಸ್ಬೇಡಿ. ನೀವು ಇಲ್ಲಿ ಪ್ರೈವೇಟ್ ಸ್ಕೂಲಿಗೆ ಸೇರಿಸಿ, ದುಡ್ಡು ಕೊಟ್ಟು ಒಳ್ಳೆ ಸ್ಕೂಲಿಗೆ ಸೇರಿಸಿ. ಒಂದು ಮಗುಗೆ 30,000 ರೂಪಾಯಿ ಖರ್ಚಿಡಿ ವರ್ಷಕ್ಕೆ. ಅಂದರೆ 2 ಮಕ್ಳಿಗೆ 60,000 ರೂಪಾಯಿ ಆಯಿತು. 60,000 ರೂಪಾಯಿ ಅಂದರೆ ನಿಮಗೆ 1,80,000 ರೂಪಾಯಿ ಹೇಳಿದ್ನಲ್ಲ, 1,80,000 ರೂಪಾಯಲ್ಲಿ 60,000 ರೂಪಾಯಿ ಹೋದರೆ ನಿಮಗೆ 1,20,000 ರೂಪಾಯಿ ಸೇವ್ ಆಯಿತು ಪ್ರತಿ ವರ್ಷ. ಒಂದು 7-8 ವರ್ಷ ನೀವು ಅದನ್ನು ಸೇವ್ ಮಾಡ್ತಾ ಬಂದರೆ 10ರಿಂದ 11-12 ಲಕ್ಷ ರೂಪಾಯಿ ಆಗುತ್ತೆ ಬಡ್ಡಿ ಎಲ್ಲ ಸೇರಿ. ನಿಮ್ಗೆ ಒಂದು 8 ವರ್ಷ ಆದಮೇಲೆ ಆ 12 ಲಕ್ಷ ರೂಪಾಯಿ ಏನು ಮಾಡಿ, ಒಂದು ಸೈಟ್ ತಗೊಳ್ಳಿ ಚಿಕ್ಕದಾಗಿ. ಒಂದು 30ಕ್ಕೆ 40, ಇಲ್ಲ ಅಂತ ಅಂದರೆ 20ಕ್ಕೆ 30, ಇಲ್ಲ 15ಕ್ಕೆ 40 ಆಫ್ ಸೈಟು. ಯಾಕೆಂದಾಗ ಬೆಂಗಳೂರಿನಲ್ಲಿ ಭೂಮಿ ಬೆಲೆ ಪ್ರತಿದಿನ ಏರ್ತಾ ಇರುತ್ತೆ, ಪ್ರತಿದಿನ ಹೆಚ್ಚಾಗ್ತಾ ಇರ್ತದೆ. ಕಾರಣ ಅಂತ ಅಂದರೆ ಇಲ್ಲಿಗೆ ಪ್ರತಿದಿನ ಸಾವಿರಾರು ಜನ ಬರ್ತಾರೆ. ಬಂದವ್ರಿಗೆಲ್ಲ ಮನೆ ಬೇಕು. ಮನೆ ಕಟ್ಟಬೇಕು ಅಂದರೆ ಒಂದು ಸೈಟ್ ಇರಬೇಕು. ನೀವು ಎಷ್ಟು ಉಳಿಸಿದ್ರು ಆ ಹಣವನ್ನು ಸೈಟ್ಗೆ ಇನ್ವೆಸ್ಟ್ ಮಾಡಿ. ತುಂಬ ಸಿಟಿ ಒಳಗಲ್ಲ, ನಮಗೆ ನಮ್ಮ ರೇಟ್ಗೆ ಎಲ್ಲಿ ಸಿಗುತ್ತೋ ಅಲ್ಲಿ ನಾವು ಸೈಟ್ ತಗೊಳ್ಳೋಣ. ಅಲ್ಲಿ ಡಾಕ್ಯುಮೆಂಟ್ ಚೆನ್ನಾಗಿರಬೇಕು, ಇಲ್ಲ DC ಕನ್ವರ್ಷನ್ ಆಗಿರಬೇಕು. ಈ ರೀತಿ ನಿಮಗೆ ಒಂದು ಒಳ್ಳೆ ಕಡೆ ಒಂದು ಸೈಟ್ ತಗೊಂಡು ಒಂದು 8 ವರ್ಷದಲ್ಲಿ ನೀವು ಒಂದು ಸೈಟ್ ತಗೊಳ್ಳೋಷ್ಟು ದುಡ್ಡನ್ನು ನೀವು ಬಿಡ್ಬೋದು. ಇವತ್ತು ನಾವು 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಸೈಟ್ ತಗೊಂಡ್ರೆ ಇನ್ನು 5 ವರ್ಷ ಬಿಟ್ಟರೆ ಅದು 20 ಲಕ್ಷ ರೂಪಾಯಿ ಆಗುತ್ತೆ. ಬೆಂಗಳೂರು ತುಂಬ ಫಾಸ್ಟಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇಲ್ಲಿ ಅನೇಕ ಇಂಡಸ್ಟ್ರೀಸ್ಗಳಿವೆ. IT ಉದ್ಯಮ ತುಂಬ ಬೆಳೆದಂತೈತೆ. ನಿಮ್ಮಲ್ಲಿರೋ ಅಕೌಂಟು 10 ಲಕ್ಷ ರೂಪಾಯಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ಅದು ಕೈ ಹಾಕಬೇಡಿ. ಆಮೇಲೆ ಆ ದುಡ್ಡನ್ನು ಯಾರಿಗೂ ತೋರಿಸ್ಲೇಬೇಡಿ. ಯಾಕೆಂದಾಗ ಕೆಲವು ರೀತಿ ಆಸೆ ತೋರಿಸಿ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ತಾರೆ. ಕೊನೆಗೆ ಬಡ್ಡಿ ಬೇಡಿ, ನಿಮ್ಮ ದುಡ್ಡೇ ಬರೋದಿಲ್ಲ. ನೀತಿ ನಿಯತ್ತು ಮನುಷ್ಯರಿಗೆ ಎಲ್ಲರ ಹತ್ರಲ್ಲೂ ಇದೆ. ಆದರೆ ನಾವು ನಮ್ಮ ದುಡ್ಡ ಇನ್ನೊಬ್ರಿಗೆ ಕೊಟ್ಬಿಟ್ಟು ಅವರ ನಿಯತ್ತನ್ನು, ಅವರ ಪ್ರಾಮಾಣಿಕತೆನ ಪರೀಕ್ಷೆ ಮಾಡೋದು ಬೇಡಿ ನಾವು. ಆದ್ದರಿಂದ ನೀವು ಯಾವುದೇ ಬಡ್ಡಿ ಆಸೆಗೆ ಮರಳಾಗಬೇಡಿ. ನಂತರ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಿರ್ತೈತೆ, ನಿಮ್ಮ ಸಂಬಳ ಜಾಸ್ತಿ ಆಗಿರುತ್ತೆ ಪ್ರತಿ ವರ್ಷ. ನೀವು 15 ವರ್ಷ ಆಗೋದ್ರಲ್ಲಿ ನೀವು ಅದೇ ಸೈಟ್ನಲ್ಲಿ ಇನ್ನೂ ಒಂದು 25 ಲಕ್ಷ ದುಡ್ಡು ಕೊಟ್ಟು ಒಂದು ಮನೆ ಕಟ್ಕೊಂಡಿರ್ತೀರಿ. ಯಾಕೆಂದಾಗ ನಿಮ್ಮ ಅಭಿವೃದ್ಧಿ ಆದಂಗೆ ಸೈಟಿನ ಬೆಲೆನೂ ಜಾಸ್ತಿ ಆಗುತ್ತೆ ಒಂದು ಕಡೆ. ಇನ್ನೊಂದು ಕಡೆ ನಾವು ಹಣಕಾಸಿನಲ್ಲಿ ಆರ್ಥಿಕವಾಗಿ ಪ್ರಬಲವಾಗ್ತೀವಿ. ಏಕೆಂದಾಗ ಬೆಂಗಳೂರಿನಲ್ಲಿ ದುಡ್ಡಿರೋರು ಮಾತ್ರ ಮನೆ ಸೈಟ್ ತಗೋಬೋದು, ಮನೆ ಕಟ್ಬೋದು ಅನ್ನೋದು ತಪ್ಪು ತಿಳುವಳಿಕೆ. ಯಾರು ಶ್ರಮ ಪಡ್ತಾರೋ, ಯಾರು ನ್ಯಾಯವಾಗಿ ಕಷ್ಟಪಟ್ಟು ದುಡಿತಾರೋ, ಪ್ರಾಮಾಣಿಕವಾಗಿರ್ತಾರೋ ಅಂಥವ್ರನ್ನ ಬೆಂಗಳೂರು ಯಾವತ್ತೂ ಕೈ ಬಿಡೋದಿಲ್ಲ. ಇಲ್ಲಿ ಎಷ್ಟು ಮೋಸಗಾರಿದ್ರು ಸರಿ, ಆ ಮೋಸಗಾರರಿಗೆ ಮರಳಾಗಬಾರ್ದು. ಅದು ಆ ಬುದ್ಧಿ ನಮ್ಮಲ್ಲಿರಬೇಕು. ಬೆಂಗಳೂರು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಇಲ್ಲಿ ಅಭಿವೃದ್ಧಿ ಹೊಡಲಿಕ್ಕೆ, ನಾವು ಜೀವನ ಕಟ್ಕೊಳ್ಳಿಕ್ಕೆ ಬೆಂಗಳೂರಿನಂಥ ನಗರ ಈ ದೇಶದಲ್ಲಿ ಎಲ್ಲೂ ಇಲ್ಲ. ನಾವು ಹೈದರಾಬಾದು, ಚೆನ್ನೈ, ಮುಂಬೈ, ಕಲ್ಕಟ್ಟ, ಡೆಲ್ಲಿಗೆಲ್ಲ ಕಂಪೇರ್ ಮಾಡಿದರೆ ಬೆಂಗಳೂರು ಬೆಸ್ಟ್ ಸಿಟಿ. ಬೆಂಗಳೂರಿನಲ್ಲಿ ಒಬ್ಬ ಸಾಮಾನ್ಯ ಕೂಲಿಗಾರನು ಬದುಕ್ಬೋದು, ಇಲ್ಲಿ ದೊಡ್ಡ ಶ್ರೀಮಂತರು ಬದುಕ್ಬೋದು. ಇದು ಎಲ್ಲರಿಗೂ ಜಾಗ ಕೊಡುತ್ತೆ. ಈ ವಿಡಿಯೋನಲ್ಲಿ ನಿಮಗೆ ಅನೇಕ ವಿಚಾರಗಳನ್ನ ಹೇಳಿದ್ದೀನಿ. ಇವೆಲ್ಲವನ್ನು ನೀವು ಮೈಗೂಡಿಸ್ಕೊಂಡ್ರೆ 15 ವರ್ಷದ ನಂತರ ನಾವು ಊರಿಗೆ ಹೋಗಿ ನಮ್ಮ ಊರಿನಲ್ಲಿ ಹೆಮ್ಮೆಯಿಂದ ಹೇಳ್ಕೋಬೋದು, ನನ್ನ ಮಕ್ಕಳು ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ, ನಾನು ಸೈಟ್ ತಗೊಂಡಿದ್ದೀನಿ, ಒಂದು ಮನೆ ಕಟ್ತಾ ಇದ್ದೀನಿ. ಇವಾಗ ನಾವು ಕಷ್ಟಪಟ್ಟು ದುಡಿದ್ರೆ ಜನ ನಮ್ಮನ್ನು ಹೊಗಳ್ತಾರೆ. ಸೋಮಾರಿಯಾಗಿ ಇತ್ತಾಡಿದ್ರೆ ಜನ ಬೈತಾರೆ. ಸಾಮಾನ್ಯ ಅದು. ನಾವು ಇನ್ನೊಬ್ಬರನ್ನು ಹಾಗೆ ಮಾಡೋದು, ನಮ್ಮನ್ನು ಬೇರೆಯವರು ಅದೇ ರೀತಿ ನೋಡೋದು. ಗ್ರಾಮೀಣ ಮಟ್ಟದಲ್ಲಿ ಬದುಕಕ್ಕಾಗದೇ ಇರೋರು, ಕಡಿಮೆ ಇರೋರು ಬೆಂಗಳೂರು ಸಿಟಿಗೆ ಬಂದು ಬೇಕಾದಷ್ಟು ರೀತಿಯಲ್ಲಿ ಬದುಕ್ಬೋದು. ಗಾರ್ಮೆಂಟ್ಸ್ಗೆ ಹೋಗಿ ಬದುಕ್ಬೋದು, ಚಿಕ್ಕ ಚಿಕ್ಕ ಫ್ಯಾಕ್ಟ್ರಿಗಳಿಗೆ ಹೋಗಿ ಬದುಕ್ಬೋದು, ಆಟೋಗಳು, ಕಾರುಗಳನ್ನು ಓಡಿಸಿ ಬದುಕ್ಬೋದು, ಬೇಕಾದಷ್ಟು ರೀತಿಯಲ್ಲಿ ಬದುಕ್ಬೋದು ಬೆಂಗಳೂರಿನಲ್ಲಿ. ಆದರೆ ಬದುಕೋದು ನಮ್ಮ ಕೈಲಿರೋದು, ನಮ್ಮ ಬುದ್ಧಿ ನಮ್ಮ ಕೈಲಿರ್ಬೇಕು. ಬೆಂಗಳೂರಿನಲ್ಲಿ 25-30 ವರ್ಷದ ಹಿಂದೆ ಬೆಂಗಳೂರನ್ನು ನೋಡಿದರೆ ಬೆಂಗಳೂರು ಏನೂ ಇರಲಿಲ್ಲ. ಇಲ್ಲಿಗೆ ಹೊರ ರಾಜ್ಯದವರು, ಹೊರ ದೇಶದವರು ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ, ಸೈಟ್ ತಗೊಂಡಿದ್ದಾರೆ, ಮನೆ ಕಟ್ಟಿಕೊಂಡಿದ್ದಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಆದರೆ ನಮ್ಮ ಕರ್ನಾಟಕದವ್ರು ಮಾತ್ರ ನಾವು ಊರು ಬಿಟ್ಟು ಬರೋದಿಲ್ಲ. ಆ ಮನಸ್ಥಿತಿ ಬದಲು ಮಾಡ್ಕೋಬೇಕು ನಾವು. ನಮ್ಮ ಅಪ್ಪಂದು ಆಸ್ತಿ 2 ಎಕರೆ 3 ಎಕರೆ ಆಸ್ತಿ ಇದೆ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ನೀವು ತೋಟನೇ 3 ಎಕರೆ ಇಟ್ಕೊಂಡಿರಿ, 3 ಎಕರೆ ತೋಟ ಇಟ್ಕೊಂಡು ಒಂದು 100-150 ಗಿಡ ತೆಂಗಿನ ಗಿಡ ಇಟ್ಕೊಂಡಿದ್ರು ಸಹ 2 ಮಕ್ಕಳನ್ನ ನಾವು ಇಂಜಿನಿಯರ್, ಡಾಕ್ಟರ್ ಓದ್ಸೋಕ್ಕಾಗೋದಿಲ್ಲ. ಯಾಕೆಂದಾಗ ಇವತ್ತಿನ ರೇಟು ಏರಿಳಿತಗಳು ಹಾಗೇ ಐತೆ, ಖರ್ಚು ಹಾಗೇ ಐತೆ. ಹಳ್ಳಿಯಿಂದಲೇ ಬದುಕಬೇಕು, ನಾವು ಅಲ್ಲೇ ಚೆನ್ನಾಗಿರ್ತೀನಿ ಅಂತ ಅಂದರೆ ಕಡಿಮೆ ಅಂತ ಅಂದರೆ 5-6 ಎಕರೆ ಜಮೀನು ಇರಬೇಕು. ಅದರೊಳಗೂ ತೋಟ ಆಗಿರಬೇಕು. ಕಬ್ಬು, ಭತ್ತ, ರಾಗಿ ಬೆಳ್ಕೊಂಡು ಬದುಕೋಕ್ಕಾಗೋದಿಲ್ಲ. ಬರ್ತಾ ಬರ್ತಾ ಜನಸಂಖ್ಯೆ ಜಾಸ್ತಿ ಆದಂಗೆ ಭೂಮಿ ವಿಂಗಡಣೆ ಆಗ್ತಾ ಇದೆ. 10 ಎಕರೆ ಇರೋದು 5 ಎಕರೆ ಆಯ್ತೈತೆ, 5 ಎಕರೆ ಇರೋದು 2.5 ಎಕರೆ ಆಯ್ತೈತೆ, 2.5 ಎಕರೆ ಹೋಗಿ 1.25 ಎಕರೆಗೆ ಬಂದು ನಿಂತಿದ್ದೀವಿ. ನಾವು ಭಾಗ ಮಾಡ್ಕೊಂಡು
ಮತ್ತೆ 2 ಎಕರೆ ಜಮೀನು 3 ಎಕರೆ ಜಮೀನು ಇಟ್ಕೊಂಡು ನಾವು ಹೇಗೆ ಬದುಕಕ್ಕಾಗುತ್ತೆ ಅಲ್ಲಿ? ಆಗೋದಿಲ್ಲ ಖಂಡಿತ. ಅದನ್ನು ಯಾರು ಮಾರೋದು ಬೇಡಿ, ಅದು ಹಾಗೆ ಇರಲಿ. ಅದನ್ನು 3 ಜಮೀನು ಬೇಕು, ಎಷ್ಟಿರುತ್ತೋ ಅಷ್ಟೇ ಇರಲಿ. ಆದರೆ ಬದುಕನ್ನು ಹೊರಗಡೆ ಕಟ್ಕೊಳ್ಳೋಣ. ಬದುಕಲಿಕ್ಕೆ ಬೇಕಾದಷ್ಟು ದಾರಿಗಳಿವೆ. ಈ ಪ್ರಾಣಿ ಪಕ್ಷಿಗಳನ್ನು ನೋಡಿರ್ಬೋದು. ಒಂದು ಪಕ್ಷಿ ಒಂದು ಗೂಡು ಕಟ್ಕೊಂಡಿರುತ್ತೆ, ಯಾರೋ ಮನುಷ್ಯರು ಆ ಗೂಡನ್ನ ಕಿತ್ತು ಬೆಸಾಕ್ತಾರೆ. ಆದ್ರೆ ಆ ಪಕ್ಷಿ ಹೊಂದ್ಕೊಂಡು ಮತ್ತೆ ಇನ್ನೊಂದು ಗೂಡು ಕಟ್ಟುತ್ತೆ. ಅದು ಮತ್ತೆ ನಾನು ಕಿತ್ತಾಕ್ತಾರೆ ಅಂದ್ಬಿಟ್ಟು ಅದು ಎದ್ರಿಕೊಂಡು ಅದು ಗೂಡು ಕಟ್ಟೋದು ನಿಲ್ಸೋದಿಲ್ಲ. ಅದು ಮತ್ತೆ ಗೂಡು ಕಟ್ಟುತ್ತೆ ಅದು. ಅದೇ ರೀತಿ ನಾವು ಒಂದು ಕಡೆ ನಮಗೆ ಬದುಕಾಟ ಮಾಡಲಿಕ್ಕೆ ಕಷ್ಟವಾಗ್ತಾ ಇದೆ ಅಂದಾಗ ಆ ಜಾಗದಿಂದ ಬೇರೆ ಜಾಗಕ್ಕೆ ಬಂದು ನಾವು ಬದುಕಾಟ ಕಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೋದು. ಆ ಬದುಕಾಟ ಕಟ್ಕೊಳ್ಳಿಕ್ಕೆ ಬೆಂಗಳೂರು ನಗರ ತುಂಬಾ ದೊಡ್ಡ ಸಮುದ್ರ. ಇದು ಒಳಗಡೆ ಬಂದು ನಾವು ತುಂಬಾ ಚೆನ್ನಾಗಿರ್ಬೋದು. ನಾನು ಹೇಳಿದಂತೆ ಅನೇಕ ಖರ್ಚುಗಳನ್ನ ಕಡಿಮೆ ಮಾಡಿ ಬಂದ ಹಣವನ್ನ ಉಳಿಸಿ ಅದನ್ನ ಬೆಳೆಸಿ 15-20 ವರ್ಷದೊಳಗೆ ನಾವು ಬೆಂಗಳೂರಿನಲ್ಲಿ ದೊಡ್ಡ ಮನೆ ಕಟ್ಕೊಂಡು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೇಗಿರುತ್ತೋ ಅದಕ್ಕಿಂತ ಚೆನ್ನಾಗಿರ್ಬೋದು. ಅದಕ್ಕೆ ನಾವು ಈಗಲಿಂದಲೇ ಶ್ರಮ ಪಡಬೇಕು, ನೀತಿ ನಿಯಮವಾಗಿ ಬದುಕಬೇಕು, ಮಕ್ಕಳಿಗೆ ಪ್ರಾಮಾಣಿಕತೆ ಕಲಿಸ್ಬೇಕು, ಒಂದು ಸಂಸ್ಕೃತಿಯನ್ನು ಕಲಿಸ್ಬೇಕು. ಅವಾಗ ಮಾತ್ರ ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ ನೆಮ್ಮದಿಯಾಗಿ ಇರ್ಲಿಕ್ಕೆ ಸಾಧ್ಯ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.